टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗಾಗಲೇ ಏನೊಂದು 2015ರಲ್ಲಿ 14-15ರಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಜನಗಣತಿಯನ್ನು ಮಾಡ್ತೀವಿ ಅಂತ ಮಾಡಿದ್ರು. ಅದು ಜಾತಿ ಗಣತಿ ಅಂತ ಅದಕ್ಕೆ ಒಂದು ಬಣ್ಣವನ್ನು ಕಟ್ಟಿದರು. ಈಗ ತದನಂತರ ಯಾವುದೋ ಅದನ್ನು ಅನುಷ್ಠಾನವನ್ನು ಮಾಡದೆ ಅವರಿಗೆ ಜ್ಞಾನೋದಯ ಆಗಿ 10 ವರ್ಷ ಆಗಿಬಿಟ್ಟಿದೆ, ಅದರ ಅವಧಿ ಮುಗಿದೋಗಿದೆ, ಅದಕ್ಕೆ ಮಾನ್ಯತೆ ಇಲ್ಲ, ಅದು ಸರಿಯಾಗಿಲ್ಲ ಅನ್ನೋದನ್ನ ಅವರೇ ಸ್ವಯಂ ಘೋಷಿತವಾಗಿ ಹೇಳಿಕೆಯನ್ನು ಕೊಟ್ಕೊಂಡ್ರು. ಈಗ ಇದೆಲ್ಲ ಈ ಮುಂಚೆ ಜಾತಿ ಗಣತಿ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಆಗ್ತಿರಲಿಲ್ಲ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಆಗುವಂಥದ್ದು ಆಗ್ತಿತ್ತು ದೇಶ ಮಟ್ಟದಲ್ಲಿ. ಆದರೆ ಬೇರೆ ಬೇರೆ ಜಾತಿಗಳ ಎಲ್ಲ ಹಿಂದುಳಿದ ಜಾತಿ ಎಲ್ಲ ಜಾತಿಗಳ ಜಾತಿ ಗಣತಿ ಆಗುವಂಥದ್ದು ಇತಿಹಾಸದಲ್ಲಿ ಎಂದೂ ಆಗಿರಲಿಲ್ಲ. ಒಂದು ಐತಿಹಾಸಿಕ ನಿರ್ಣಯವನ್ನು ಕೇಂದ್ರ ಸರ್ಕಾರಕ್ಕೆ ಏನೇ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ವಿಶೇಷವಾಗಿ ಇದಕ್ಕೊಂದು ಇಲಾಖೆನೇ ಇದೆ, ಒಂದು ಬಹಳ ಬಲಿಷ್ಠವಾಗಿ ಬೃಹತ್ಕಾರವಾಗಿರುವಂಥ ಒಂದು ಇಲಾಖೆ ವ್ಯವಸ್ಥಿತವಾಗಿ ಇವತ್ತು ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲ ಶೈಕ್ಷಣಿಕ ಹೇಳ್ತಾ ಇದಾರಲ್ಲ. ಕಾಂಗ್ರೆಸ್ ಪಕ್ಷದವ್ರಿಗೆ ಇದ್ದಕ್ಕಿದ್ದಾಗೆ 65 ವರ್ಷ 70 ವರ್ಷ ಆಡಳಿತದಲ್ಲಿದ್ದರು, 65 ವರ್ಷ ಆಡಳಿತದಲ್ಲಿದ್ದರೂ ಅವ್ರಿಗೆ ಇದ್ಯಾವುದೂ ಜ್ಞಾನೋದಯ ಆಗಿರಲಿಲ್ಲ. ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಅನ್ನೋಂಥದ್ದು ಇವೆಲ್ಲವೂ ಪದಗಳು ಈಗ ನೆನಪಾಗ್ತಿದೆ. ಆದರೆ ನಮಗೆ ಭಾರತೀಯ ಜನತಾ ಪಾರ್ಟಿಗೆ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಐತಿಹಾಸಿಕ ನಿರ್ಣಯನ ಹಿಂದುಳಿದ ಆಯೋಗಕ್ಕೂ ಸಂವಿಧಾನ ಸ್ಥಾನಮಾನವನ್ನು ಕೊಟ್ಟು ಇವತ್ತು ಎಲ್ಲ ಜಾತಿ ಗಣತಿಯನ್ನು ಎಲ್ಲ ವಿಚಾರ ಶೈಕ್ಷಣಿಕವಾಗಿ ಎಲ್ಲವನ್ನು ಒಳಗೊಂಡಂತೆ ಗಣತಿಯನ್ನು ಮಾಡಲಿಕ್ಕೆ ಇವತ್ತು 16,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಮೀಸಲಾಗಿಟ್ಟು ವ್ಯವಸ್ಥಿತವಾಗಿ ಮಾಡುವಂಥದ್ದಾಗುತ್ತೆ. ಆದರೆ ಇವತ್ತು ಇಲ್ಲಿ ರಾಜ್ಯದಲ್ಲಿ ಏನೊಂದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲದೇ ಇದ್ರೂ ರಾಜಕೀಯದ ದುರುದ್ದೇಶದಿಂದ ಅಷ್ಟೇ ಹೊರತು ಯಾವ ಜನತೆಯ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿತ್ತು ಈ ಸರ್ಕಾರ. ಆಡಳಿತ ಅನ್ನೋಂಥದ್ದನ್ನ ಮೂಲಕ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಬೋದಿತ್ತು, ಕೌಶಲ್ಯತೆ ಕೊಡ್ಬೋದಿತ್ತು, ಉದ್ಯೋಗ ಒದಗಿಸೋಂಥದ್ದು ಮಾಡ್ಬೋದಿತ್ತು, ಆರೋಗ್ಯ ಸೇವೆಯನ್ನು ಕೊಡ್ಬೋದಿತ್ತು. ಇವತ್ತು ಆರೋಗ್ಯದಲ್ಲಿ ಬಾಣತಿಯರ ಸಾವಿನ ಸರ್ಕಾರವಾಗಿದೆ. ಗುಣಮಟ್ಟದ ಶಿಕ್ಷಣ ಅನ್ನೋಂಥದ್ದು ಶಿಕ್ಷಣ ಯಾವ ಒಂದು ಗುಣಮಟ್ಟವಿಲ್ಲದೆ ಏನೊಂದು ಹೇಳಬೇಕು ಅಂದರೆ ಒಂದು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟ ಅನ್ನೋಂಥದ್ದಲ್ಲ, ಅವ್ಯವಸ್ಥಿತವಾಗಿರುವಂಥ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡದೆ ಯಾವ ರೀತಿ ಇವತ್ತು ಸಮಾಜದಲ್ಲಿ ನ್ಯಾಯವನ್ನು ಕೊಡಲಿಕ್ಕಾಗುತ್ತೆ. ಇವತ್ತು ಕೌಶಲ್ಯತೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಒಬ್ಬನಿಗೆ ಒಂದು ಕೌಶಲ್ಯತೆಯನ್ನು ಕೊಟ್ಟಿಲ್ಲ. ಸೊ ಈ ರೀತಿ ಕಾರ್ಯವನ್ನು ಮಾಡ್ತಿರುವಂಥ ಈ ಸರ್ಕಾರ ಇವರಿಂದ ಏನೂ ಮಾಡಲ್ಲ, ಬರೀ ರಾಜಕೀಯ. ರಾಹುಲ್ ಗಾಂಧಿ ಅವ್ರನ್ನ ಖುಷಿಪಡಿಸೋದು, ಸುಳ್ಳು ಹೇಳೋದು, ತಲೆ ಮೇಲೆ ಓಡದಂಗೆ ಸುಳ್ಳು ಹೇಳೋದ್ರಲ್ಲಿ ಈ ಸರ್ಕಾರ ಯಶಸ್ವಿಯಾಗಿದೆ ಅನ್ನೋಂಥದ್ದು ಬಿಟ್ಟರೆ ಬೇರೆ ಇನ್ಯಾವುದು ಸದುದ್ದೇಶ ಜನಪರವಾಗಿ, ಜನ ಆಧಾರಿತವಾಗಿ, ಜನಪರವಾಗಿ ಯಾವುದೂ ಕೊಡಲ್ಲ. ಇವತ್ತು ಜಾತಿ ಗಣತಿಯನ್ನು ಮಾಡುವಂಥದ್ದು ಭಾಳ ಸ್ಪಷ್ಟವಾಗಿ ಇವ್ರು ಮಾಡಲಿ ಬಿಡಲಿ. ಇವತ್ತು 15 ದಿನಕ್ಕೆ ಈಗಾಗಲೇ ಪರಿಶಿಷ್ಟ ಜಾತಿ ಪಂಗಡದ್ದು ಒಳ ಮೀಸಲಾತಿಯನ್ನು ಕೊಡಬಾರದು ಅನ್ನೋಂಥ ಉದ್ದೇಶದಲ್ಲಿ ವಿಳಂಬ ಕೊಡಬಾರದು ಅನ್ನೋಂಥದ್ದು. ಈಗಾಗಲೇ ಒಳ ಮೀಸಲಾತಿಯನ್ನು ನಮ್ಮ ಸರ್ಕಾರದಲ್ಲಿ ಕೊಡುವಂಥದ್ದಾಗಿ ಮಾಡಿರುವಂಥದ್ದಾಗಿದೆ. ಇದನ್ನ ಇವರು ಅನುಷ್ಠಾನವನ್ನು ಮಾಡೋಕ್ಕೂ ನಾವು ಮಾಡಿದ್ದೀವಿ, ಅದನ್ನೇ ಸರಿಯಾಗಿ ಮಾಡ್ಕೊಂಡು ಮುಂದೆ ಹೋದ್ರೂ ಬೇಕಾದಷ್ಟಾಗುತ್ತೆ. ಆದರೆ ಇವತ್ತು ಇನ್ನೂ ಒಂದು ಜಾತಿ ಗಣತಿ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಆಗಬೇಕು. ಇವಾಗ ಎಷ್ಟು ತಿಂಗಳಾಯಿತು ಹೇಳಿದ್ದು, ಎಷ್ಟು ದಿನಕ್ಕೆ, ಇವತ್ತು ಎಷ್ಟು ತಿಂಗಳಾಯಿತು. ಎಷ್ಟೋ ತಿಂಗಳಾದ್ರೂ ಈ ಜಾತಿ ಗಣತಿನ ಮಾಡಿಲ್ಲ. ಈಗ ದಸರಾ ಸಮಯ, ಎಲ್ಲರೂ ಊರಿಗೆ ರಜೆಗೆ ಇನ್ನೊಂದು ಮತ್ತೊಂದು ಹೋಗ್ತಾರೆ. ಯಾವ ರೀತಿ ತಿರ್ಗಾ ಜಾತಿ ಗಣತಿ ಎಷ್ಟು ದಿನಕ್ಕೆ ಅಂತ ಮಾಡ್ತೀರಾ? ಸೊ ಈ ರೀತಿ ಬರೀ ಸುಳ್ಳು ನಾಟಕ, ಕಪಟತನ ಇರುವಂಥ ಈ ಕಾಂಗ್ರೆಸ್ ಸರ್ಕಾರದ ದುರುದ್ದೇಶವಾಗಿದೆ, ಕಾಂಗ್ರೆಸ್ ಪಕ್ಷದ ದುರುದ್ದೇಶವಾಗಿದೆ. ಕೇಂದ್ರ ಸರ್ಕಾರ ಕೊಡುವಂಥ ವರದಿ ಇರ್ತದೆ, ತಗೊಳ್ಳಿ, ನೀವು ಏನೇನು ಸದುದ್ದೇಶ ಇದೆಯೋ ಮಾಡಿ. ವೀರಸ್ವಾಮಿ ಮತ್ತು